ಬಂಧುಗಳಿಗೆ ನಮಸ್ಕಾರ. ಹೇಗಿದ್ದರೆ ಎಲ್ಲರೂ ಬಂಧುಗಳಿಗೆ ಸದ್ಯ ಇದ್ದಂಥ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಇದು ಶಂಕರನಾಗ್ ಸಮಾಧಿ ಎನ್ನುವ ರೀತಿಯಲ್ಲಿ ಬರೆದು ಎಲ್ಲ ಕಡೆಗಳ ಫೋಟೋ ಹರಡಲಾಗುತ್ತದೆ. ಅದನ್ನು ನೋಡಿದಂಥ ತುಂಬ ಜನ ಇದು ನಿಜವಾಗಲೂ ಶಂಕರನಾಗ್ ಸಮಾಧಿ ಹಾಗಾದರೆ ಎಲ್ಲಿ ಇದೆ, ನಾವು ಕೂಡ ಒಮ್ಮೆ ಭೇಟಿ ಕೊಡಬೇಕಂತ ಏನಾದರೂ ದಾವಣಗೆರೆ ಸಮೀಪ ಇದ್ದಂಥ ಒಂದು ಸಮಾಧಿ ಮಾಡಿದ್ದಾರೆ ಅಥವಾ ಶಂಕರನಾಗ್ ಅವರು ವಾಸವಿದ್ದಂಥ ಪ್ರದೇಶದಲ್ಲಿ ಇದ್ದಂಥ ಸಮಾಧಿ ಮಾಡಿದ್ದಾರೆ ಅಂತ ಜನ ಪ್ರಶ್ನೆ ಮಾಡಲಾಗುತ್ತೆ. ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಸುದ್ದಿ ಸ್ಪ್ರೆಡ್ ಆಗುತ್ತಿರುವ ಸಂದರ್ಭದಲ್ಲಿ ರಮೇಶ್ ಭಟ್ ಅವರು ವಿಚಾರಕ್ಕೆ ಸಂಬಂಧ ಹಾಗೆ ಸ್ಪ್ರೆಡ್ ಕೊಡುವಂಥ ಕೆಲಸ ಮಾಡಿದರು. ಅಲ್ಲ, ಇದು ಶಂಕರನ ಸಮಾಧಿ ಆಗಲಿ ಅಥವಾ ಸ್ಮಾರಕ ಆಗಲಿ, ಯಾರು ಅಭಿಮಾನಿಗಳು ಅವರ ಪ್ರೀತಿಯಾಗಿ ಅವರ ಸಂತೋಷಕ್ಕಾಗಿ ಅಡಕಲು ಅದರ ಮೇಲೆ ಶಂಕರನ ಫೋಟೋನ ಹಾಕಿದ್ದಾರೆ. ಅದು ಹೊರತಾಗಿ ಇದು ಶಂಕರನ ಸಮಾಧಿ ಅಲ್ಲ ಅಂತ ಹೇಳಿ ರಮೇಶ್ ಭಟ್ ಅವರು ಸ್ಪಷ್ಟ ಹೇಳಿಕೊಟ್ಟರು. ರಮೇಶ್ ಭಟ್ ಅವರು ಹೇಳಿದ್ರು ಕೂಡ ಬಹುತೇಕ ಎಲ್ಲರೂ ಕೂಡ ನಂಬಿಕೊಂಡು ಇದು ಶಂಕರನಾಗ್ ಅವರ ಸಮಾಧಿ ಇರಬೇಕಂತ ಹೇಳಿ, ಯಾಕಂದರೆ ತುಂಬ ದಿನಗಳಿಂದ ಶಂಕರನಾಗ್ ಅಭಿಮಾನಿಗಳಿಗೋಸ್ಕರ ಹುಡುಗಾಡುತ್ತಿದ್ದಾರೆ ಅಥವಾ ಸ್ಮಾರಕ ಎಲ್ಲಿದೆ ಅಂತ ಸಂದರ್ಭದಲ್ಲಿ ಮಾಡುವಂಥ ಕೆಲಸ ಮಾಡುತ್ತಿದ್ದಾರೆ. ಆದರೆ ಒಂದು ಸ್ಫೋಟನೆ ಕೊಡುವಂಥ ಶಂಕರನಾಗ್ ಅವರ ಸಮಾಧಿಯಲ್ಲಿ ಸ್ಮಾರಕ ಎಲ್ಲಿ ಕೂಡ ಇಲ್ಲ. ಇದೇ ಭಾಳ ಬೇಸರ ಸಂಗತಿ ಅಂತ ಯಾವ ಕಾರಣ ಸಮಾಧಿಗಳು ಅಥವಾ ಆ ಸ್ಮಾರಕಗಳಲ್ಲಿ ಇಲ್ಲ ಅಂತ ಹೇಳಿ ಇದು ಕೊಟ್ಟಿರೋ ಸ್ಟುಡಿಯೋದಲ್ಲಿ ನಿಮಗೇನು ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಇದೆ. ಇನ್ನು ಅದರ ಮೇಲಿರೋ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಕೂಡ ಸಂಬಂಧಪಟ್ಟ ದಿನಗಳು ನಡೀತಾ ಇದೆ. ಈ ಇಷ್ಟು ದಿನಗಳಿಗೆ ಸಮಾಧಿಗೋಸ್ಕರ ಸ್ಮಾರಕ ಬಿಡ್ತಾ ಇದ್ದಾರೆ. ಬೇರೆ ಬೇರೆ ಕಾರಣದಿಂದ ಆಗಲಿಲ್ಲ. ಮೈಸೂರಿನಲ್ಲಿ ನಿರ್ಮಾಣ ಆಗುತ್ತಿರುವ ಸ್ಮಾರಕದಲ್ಲಿ ಉದ್ಘಾಟನೆ ಕೂಡ ನಡೀತಾ ಇದೆ. ಇನ್ನು ಅಂಬರೀಷ್ ಅವರ ಸ್ಮಾರಕ ಆಗುತ್ತಿದೆ, ಭೂಮಿ ಪೂಜೆ ನಡೆಸಲಾಗುತ್ತಿದೆ, ಇನ್ನು ಕೆಲಸ ಆಗುತ್ತಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಕೂಡ ರೆಡಿ ಆಗುತ್ತಿದೆ. ಇವರು ಎಲ್ಲರೂ ಕೂಡ ವ್ಯಕ್ತಿಗಳು. ಇವರು ನೆನಪಿನ ಸ್ಮಾರಕ ಸಮಾಧಿ ಇರಬೇಕು ಅಂತ ಹೇಳಿ ಎಲ್ಲವೂ ಕೂಡ ಯಾರ್ದು ಕೂಡ ಅಪೇಕ್ಷೆ ಇಲ್ಲ. ಅದರ ಜೊತೆಗೆ ಇವರ ಕೃತಿ ಪಡೆದಂಥ ಅಥವಾ ಇದೇ ರೀತಿಯಾಗಿ ಸಿನಿಮಾ ಮಾಡಿದಂಥ ಶಂಕರನಾಗ್ ಅವರ ಸ್ಮಾರಕ ಅಥವಾ ಸಮಾಧಿ ಯಾಕೆಲ್ಲ, ಅದು ಕೂಡ ಅಭಿಮಾನಿ ಪ್ರಶ್ನೆ ಆಗಿದೆ. ಯಾಕೆ ಸಮಾಧಿ ಸ್ಮಾರಕ ಆದರೆ ನಮ್ಮ ಬರೆದಿದ್ದಾರೆ ಶಂಕರನಾಗ್ ಅವರು ನೆಲೆಸಿದ್ದಾರೆ ಅಥವಾ ಜೊತೆಗಿದ್ದಾರೆ, ಅವರ ನೆನಪು ಸದಾಕಾಲ ಇರುತ್ತದೆ. ಸಮಾಧಿ ಅಥವಾ ಸ್ಮಾರಕ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ, ಆದರೆ ಯಾಕೆ ಅಂತ ಇವರು ನಾವು ಸಂದರ್ಭದಲ್ಲಿ ಒತ್ತಿ ಹೇಳ್ತೀವಿ. ಆದರೆ ಮುಂದಿನ ಜನ್ರೇಷನ್ ನಾವು ಶಂಕರನಾಗ್ ಪರಿಚಯಿಸಬೇಕು ಅಂತ, ಶಂಕರನ ನೆನಪು ಸದಾಕಾಲ ಉಳಿಯುವಂತೆ ಹಾಗೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯಲ್ಲಿ ಕಂಡಿರುವ ಸ್ಟುಡಿಯೋದಲ್ಲಿ ಒಂದು ರೀತಿ ದಿನದಲ್ಲಿ ಮಾರ್ಪಟ್ಟು ಜನಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಅವರ ಈ ರೀತಿಯಲ್ಲಿ ನಂಬಿಸುವ ಕೆಲಸ ಮಾಡ್ತಾರೆ. ದೇವಸ್ಥಾನ ಬಂದಿವಂಥ ರೀತಿಯಲ್ಲಿ ಭಕ್ತಿ ತೋರಿಸುವ ಕೆಲಸ ಮಾಡ್ತಾರೆ. ಸಮಾಧಿ ಸ್ಥಳ ಅಭಿಮಾನಿಗಳು ಭಾವನಾತ್ಮಕ ಕರೆಕ್ಟ್ ಆಗಿದ್ದಾರೆ. ಸಮಾಧಿ ಯಾಕೆ ಇರಬೇಕು ಅಂತ ಅಭಿಮಾನಿಗಳಿಗೆ ಹೋಗೋದಕ್ಕೆ ಕೆಲಸ ತಮ್ಮ ನೆಚ್ಚಿನ ನಟನ ಅರ್ಥಕೊಂಡು ಒಂದೇ ರೀತಿಯಲ್ಲಿ ಆಗುತ್ತೆ. ಶಂಕರನಾಗ್ ಅವರು ಕೊಟ್ಟಿರುವಂಥ ಅಭಿಮಾನಿ ಸ್ಮಾರಕ ಆಗಲಿ ತುಂಬ ಜನ ಅಂದ್ಕೊಂಡಿದ್ದರು. ಸಿಂಹಾಸನದಲ್ಲಿ ಸದ್ಯ ಶಂಕರನಾಗ್ ಅವರು ಪ್ರತಿದಿನ ಅಂತ ಆಗಿರುವಂಥ ಅವರ ಸದ್ಯ ಶಂಕರನಾಗ್ ಅವರ ಪತ್ನಿ ಆಗಿರುವಂಥ ಅರುಂಧತಿ ನಾಗ ಅವರ ಪುತ್ರಿ ಕೂಡ ಅಲ್ಲೇ ವಾಸವಿದ್ದಾರೆ. ಸಿಂಹಾಸನ ದೊಡ್ಡವರಾಗಿದ್ದರು ಜಾಗದಲ್ಲಿ ಅವರ ಮನೆ ಕೂಡ ಯಾರೂ ನೋಡಿಲ್ಲ. ಇಂಡಸ್ಟ್ರಿಯಲ್ಲಿ ಬಿಟ್ಟು ಹೊರಗಿನವರು ಯಾರೂ ಕೂಡ ನೋಡಿಲ್ಲ. ಅವರು ವಿಡಿಯೋ ಮಾಡೋಕ್ಕೆ ಒಳಗಡೆ ಹೋಗೋದು ಅಲೋವಿಲ್ಲ. ತೋಟದಲ್ಲಿ ವಾಸಿಸುತ್ತಿದ್ದಾರೆ, ಮಧ್ಯದಲ್ಲಿ ಮನೆಯಿಂದ ವಾಸಿಸುತ್ತಿದ್ದಾರೆ. ಮನೆಗಳು ಫ್ಯಾಕ್ಟ್ರಿ ಕೂಡ ನಡೀತಿದೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಮನೆಯಲ್ಲಿ ಸಮಾಧಿ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ. ಶಂಕರನಾಗ್ ಸಮಾಧಿ ಇಲ್ಲ. ಶಂಕರನಾಗ್ ಶಂಕರವ್ರದ್ದು ಹೆಸರಲ್ಲಿ ರಸ್ತೆ, ಬಸ್ ಸ್ಟ್ಯಾಂಡ್ ಕೂಡ ಬಿಟ್ಟರೆ ಬೇರೆ ಕಲ್ಪನೆ ಕೂಡ ಬೇಕು. ಅವರ ಚರ್ಚೆ ಶಂಕರನಾಗ್ ದಾವಣಗೆರೆ ಅಪಘಾತ ಆಗಿರುತ್ತದೆ. ಶಂಕರನಾಗ್ ಸುದ್ದಿ ಕೇಳಿದಂಥ ಎಲ್ಲರೂ ಬೆಂಗಳೂರಿಗೆ ಕರೆದಂಥ ಅವರಿಗೆ ಕಂಡಿರುವ ಸ್ಟುಡಿಯೋದಲ್ಲಿ ಮಾಡಲಾಗುತ್ತೆ. ತದನಂತರ ಮಾಡಬೇಕಂತ ಗೊಂದಲ ಚಿಂತೆ ಇರುತ್ತೆ. ಕೇವಲ ಬೆಂಗಳೂರು ವಾತಾವರಣ, ಹೊರಗಡೆ ಸುದ್ದಿ ಬೇಗ ಸ್ಪ್ರೆಡ್ ಆಗುತ್ತೆ. ಹೊರಗಡೆ ರಾಜ್ಯ ಶಂಕರನಾಗ್ ಅವರು ಎಲ್ಲ ಅಭಿಮಾನಿಗಳು ಬೆಂಗಳೂರು ವಿಲ್ಸನ್ ಗಾರ್ಡನ್, ಶಾಂತಿನಗರ ಅಲ್ಲೂ ಅಂತ ಯೋಚನೆ ಮಾಡ್ತಾರೆ. ಹೆಚ್ಚಾಗಿ ಜನ ಅಗ್ನಿ ಪ್ರವೇಶ ಮಾಡಾಗುತ್ತದೆ. ಸಮಾಧಿ ಯೋಚನೆ ಮಾಡಲು ಸ್ಮಾರಕ ಹೆಸರಿನಲ್ಲಿ ಮಾಡಿರುತ್ತದೆ. ಸಿನಿಮಾದಲ್ಲಿ ಕಾರಣ ಬೇಡ ಸಮಾಧಿ ಆಗಲಿಲ್ಲ. ಈಗ ಅಭಿಮಾನ ಪ್ರಶ್ನೆ ಮಾಡುತ್ತಿದ್ದಾರೆ. ಸುಮಾರು 35 ವರ್ಷ ಇರ್ಬೋದು. ಸಾಮಾಜಿಕ ಚಿಂತನೆ ಮಾಡುತ್ತಿದ್ದರು. ರಾಜ್ಯ ಸರ್ಕಾರ ಯೋಚನೆ ಮಾಡುತ್ತಾ ಕುಟುಂಬದವರು ಶಂಕರನಾಗ್ ಅವರು ಸಾಲ ಮಾಡಿದರಂತ ಅದಕ್ಕೆ ನೋಡಬೇಕು. ನನ್ನ ಪುಟ್ಟ ಬಯಕೆ ಶಂಕರನಾಗ್ ಅವರದು ಸ್ಮಾರಕ ಆಗಲಿ
ಅಭಿರುಳಿ ನಿಮಗೆ ಏನು ಅನಿಸುತ್ತೆ ಕೂಡ ತಿಳಿಸಿ. ಧನ್ಯವಾದಗಳು. ಅರ್ಧ ಗಂಟೆ ಬಿಟ್ಟಿಗೆ ಬಂದ್ ಮಾಡಿ ಒಂಬತ್ತು ಆಗ್ಯದ. ಅದನ್ನ ಕೊಂಡಿ ಐತೀನಿ, ಈಗ ಇದನ್ನ ಕೊಂಡಿ ಐತಿ ನಾವು. ಅಡ್ಡ ಆಯ್ತು ಮೇಲೆ ಮೇಲೆ ಇದು